ಹಾಯ್ ಹಲೋ ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ಜೈ ಹಿಂದ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ಕೇಶಂದ ಅದರಲ್ಲಿ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಅಂತ ಹೇಳ್ಕೇಶಂದ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರಲ್ಲ. ಸೊ ಆ ಹುದ್ದೆಗಳದ ಎಲ್ಲರಿಗೂ ಕೂಡ ಡೌಟ್ ಬಹಳಷ್ಟು ಇತ್ತು. ಯಾಕಪ್ಪ ಅಂತಂದರೆ ನಾವು ಅರ್ಜಿ ಸಲ್ಲಿಸಿ ಕೂಡ ಬಹಳಷ್ಟು ದಿನ ಆಯಿತು. ಸೊ ಮೊದಲಿಗೆ ಫಿಸಿಕಲ್ ಅಂತಂದಿದ್ರಿ, ಫಿಸಿಕಲ್ ಇನ್ನೂ ಯಾಕೆ ಕಂಡಕ್ಟನ್ನು ಮಾಡ್ತಾ ಇಲ್ಲ, ಯಾವ ಕಾರಣಕ್ಕೋಸ್ಕರ ಕಂಡಕ್ಟ್ ಮಾಡ್ತಾ ಇಲ್ಲ, ಯಾವಾಗ ಕಂಡಕ್ಟ್ ಮಾಡ್ಬೋದು, ಇದು ಒಂದೇ ನಿಮ್ಮ ಡೌಟ್ಸ್ ಇದೆ. ಸೊ ಯಾವ ಕೂಡ ಯಾಕಂದರೆ SSC-GDನೂ ಕೂಡ ಅಪ್ಲೈ ಮಾಡಿದ್ದೆ ಸರ್, ಫೈನಲ್ ಆಗಲಿಲ್ಲ. ಅಗ್ನಿವೀರ್ ಅಪ್ಲೈ ಮಾಡಿದ್ದೆ, ಅದು ಕೂಡ ಆಗಲಿಲ್ಲ. ನನಗೆ ಉಳಿದಿರೋದು ಓನ್ಲಿ BSF 1526 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಿಲ್ಲ. ಸೊ ಈ ಒಂದೇ ಬಾಕಿ ಉಳಿದಿದೆ. ಇದನ್ನಾದರೂ ನಾನು ಮಾಡ್ಕೊಳ್ಬೇಕು ಅಂತ ಹೇಳ್ಕೇಶಂದ ಡ್ರೀಮನ್ನು ಇಟ್ಕೊಂಡು ಕುಂತಿರ್ತಕ್ಕಂಥ ಎಲ್ಲ ನನ್ನ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಓಕೆ, ಕರೆಕ್ಟಾಗಿ ತಿಳಿದುಕೊಡ್ರಿ. ಯಾವಾಗ ಫಿಸಿಕಲ್ ನಡಿಬೋದು, ನಿಮ್ಮ ಡೌಟ್ ಅನ್ನೋದು ನಾನು ಕ್ಲಿಯರ್ ಮಾಡ್ತೀನಿ. ಸೊ ಯಾವುದೇ ಒಂದು ಆಫೀಸಿಯಲ್ ವೆಬ್ಸೈಟ್ನಲ್ಲಿ ಈ ನೋಟಿಫಿಕೇಶನ್ನ ಎಕ್ಸಾಮ್ ಫಿಸಿಕಲನ್ನು ಯಾವಾಗ ನಡೆಸ್ತೀವಿ ಅಂತ ಹೇಳ್ಕೇಶನ್ ಯಾವ ಕೂಡ ಮಾಹಿತಿ ಬಂದಿರಲಿಲ್ಲ. ಸೊ ನಾನು ಆದ ಕಾರಣಕ್ಕೋಸ್ಕರ ಇದರಲ್ಲಿ ಯಾವುದೇ ತರಹದಂಥ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಫಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಕ್ಲೋಸ್ ಆಯಿತು, ಅಷ್ಟನ್ನು ಬಿಟ್ಟಿದ್ದೆ. ಇದ್ರದ್ದು ಹೆಚ್ಚಿನ ಮಾಹಿತಿಯನ್ನು ನಾನು ಏನೂ ಕೊಟ್ಟಿರಲಿಲ್ಲ. ಎಕ್ಸಾಮ್ ಯಾವ ಥರ ನಡೀತದ, ಫಿಸಿಕಲ್ ಹೆಂಗಿರುತ್ತೆ ಏನಂತ ಹೇಳ್ಕೇಶಂದ ಡೀಟೇಲಾಗಿ ಕೊಟ್ಟಿದ್ದೆ. ಬಟ್ ಫಿಸಿಕಲ್ ಡೇಟ್ ಯಾವಾಗ ನಡೀತದ ಅಂತ ಹೇಳ್ಕೇಶಂದ ಇನ್ನೂ ಕೂಡ ಏನೂ ಅಪ್ಡೇಟ್ ಬಂದಿಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಡೌಟನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರನೇ ಯಾವಾಗ ನಡಿಬೋದು, ಸೊ ಯಾವ ಥರ ನೀವು ತಯಾರಿಯನ್ನು ಮಾಡಬೇಕು ಅನ್ನೋದನ್ನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ, ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಸೊ ಯಾವುದೇ ಒಂದು ಅಪ್ಡೇಟನ್ನು ನೀವು ತಿಳಿದುಕೊಳ್ಬೇಕು ಅಂದ್ಕೊಂಡಿದ್ರೆ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಆಗಿರಲಿ, ಅದ್ರ ಬಗ್ಗೆ ನೀವು ಜಾಬಿಗೆ ಹೋಗ್ಬೇಕಂದ್ರೆ ಅದ್ರ ಬಗ್ಗೆ ನಿಮ್ಗೆ 70% ಆದರೂ ಮಾಹಿತಿ ಗೊತ್ತಿದ್ರೆ ಮಾತ್ರ ಅದರೊಳಗಡೆ ನಿಮಗೆ ಈಸಿಯಾಗಿ ಈಜಿ ವೇದಲ್ಲಿ ಹೋಗ್ಬೇಕಾಗತ್ತೆ. ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟ್ಗೆ ಅದ್ರ ಮಾಹಿತಿಗಳನ್ನ ತಿಳ್ಕೊಳ್ಳೋಕೆ ಟ್ರೈ ಮಾಡಿರಿ. ಆದ ಕಾರಣಕ್ಕೋಸ್ಕರ ನಿಮ್ಗೋಸ್ಕರನೇ ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಕರ್ನಾಟಕದ ಜನತೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಫಿನ್ ಟು ಫಿನ್ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ. ಯಾವುದೇ ಏನಾದರೂ ಮಾಹಿತಿ ಮಿಸ್ ಆಗಿದ್ರೆ ಕಮೆಂಟ್ಗಳನ್ನ ಹಾಕ್ರಿ, ಅದಕ್ಕೆ ಮಾಹಿತಿಯನ್ನು ಕೊಡೋಕೆ ನಾನಿದ್ದೀನಿ. ಪ್ರತಿಯೊಂದು ಕಮೆಂಟ್ಗಳನ್ನ ನಿಮ್ಮ ಸ್ಟಡಿ ಮಾಡ್ತಾ ಇರ್ತೀನಿ. ನಿಮ್ಮ ಕಮೆಂಟ್ಗಳನ್ನ ನೀವು ಅಂದ್ಕೊಳ್ತಾ ಇದ್ದೀರಿ ಕಮೆಂಟ್ಗಳನ್ನ ಹಾಕ್ತಿದ್ದೀವಿ, ಇವ್ರ ಕಮೆಂಟ್ಗಳನ್ನ ಏನೂ ನೋಡಲ್ಲ. ಅದೆಲ್ಲ ತಪ್ಪು. ಯಾಕಂದರೆ ನಾನು ಪ್ರತಿಯೊಂದು ಕಮೆಂಟ್ಗಳನ್ನ ನೋಡ್ತಿರ್ತೀನಿ, ಪ್ರತಿಯೊಂದು ಕಮೆಂಟ್ಗೆ ರಿಪ್ಲೈ ಕೊಡೋಕೆ ಆಗ್ತಿರಲ್ಲ. ಆದ ಕಾರಣಕ್ಕೋಸ್ಕರ ನಿಮ್ಮ ಕಮೆಂಟ್ ಯಾವ ಇಂಪಾರ್ಟೆಂಟ್ ಇದಾವಲ್ಲ ಅವು ಪ್ರತಿಯೊಂದಕ್ಕೂ ಕೂಡ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತಾನೆ ಇರ್ತೀನಿ. ಓಕೆ, ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿಟ್ಕೊಳ್ರಿ. ಓಕೆ, ಸಬ್ಸ್ಕ್ರೈಬ್ ಬಟನ್ ಒತ್ತಿಟ್ಕೊಂಡ್ರೆ ಈ ಥರ ಮಾಹಿತಿಗಳು ಯಾವಾಗ ನಡೀತಾವೆ ಏನು, ಅಪ್ಲಿಕೇಶನನ್ನು ಹಾಕೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅಪ್ಲಿಕೇಶನ್ ಹಾಕಿದ ಮೇಲೆ ಅದ್ರ ಪ್ರೊಸೆಸ್ ಏನಿರ್ತದ. ಸೊ ಯಾವುದೇ ಒಂದು ಎಜುಕೇಷನ್ ಟೈಮ್ನಲ್ಲಿ ನಾವು ಕಾಲೇಜ್ ಕಲಿತಾ ಇದೀವಪ್ಪ ಅಂತಂದರೆ ನಾವು ಯಾವ ಅರ್ಜಿ ಹಾಕಿದ್ದೀವಿ ಅಂತಲೂ ಕೂಡ ನೆನಪಿರಲ್ಲ. ಯಾಕಪ್ಪ ಅಂತಂದರೆ ಅಸೈನ್ಮೆಂಟು, ಕಾಲೇಜ್ ಲ್ಯಾಬ್ ಎಕ್ಸಾಮು, ಇಂಟರ್ನಲ್ ಎಕ್ಸಾಮು, ಪ್ರತಿಯೊಂದು ಎಕ್ಸಾಮ್ಗಳು ಕಂಡಕ್ಟ್ ಮಾಡ್ತಾ ಇರ್ತಾರೆ. ಮಾರ್ನಿಂಗ್ ಎದ್ದು ಇಲ್ಲಿಂದ ಮನೆಯಾಗಿಂತ್ರನೇ ಎದ್ದು ಎಲ್ಲ ಕೆಲಸ ಮಾಡಿ ಊಟ, ನಾವು ಹಳ್ಳಿ ಜನಗಳು, ಬಡ ಮಕ್ಕಳು, ಇವನ್ನೆಲ್ಲ ನಾವು ಹೋಗೋದೇ ಡಿಫೆನ್ಸಿಗೆ. ಆದ ಕಾರಣಕ್ಕೋಸ್ಕರ ಇವೆಲ್ಲ ವರ್ಕ್ ಮಾಡಿಬಿಟ್ಟು ಸೊ ಕಾಲೇಜ್ಗೆ ಹೋಗಿ ಕಾಲೇಜಿಂದ ಬಸ್ ಹೋಗ್ಬೇಕಾದ್ರೆ ನಿಂತ್ಕೊಂಡು ಹೋಗ್ಬೇಕು, ಬಸ್ಸಿನಲ್ಲಿ ನಿಂತ್ಕೊಂಡು ಹೋಗಿ ವಾಪಸ್ ಬಂದು ಮತ್ತೆ ಊಟ ಮಾಡಿ ಮತ್ತೆ ತಿರ್ಗಾ ನಮ್ಮ ಕಡೆ ಕೆಲಸ ಇರ್ತಾವೆ. ಆದ ಕಾರಣಕ್ಕೋಸ್ಕರ ಅವೆಲ್ಲ ಮಾಹಿತಿಗಳನ್ನು ಯಾವುದೇ ಒಂದು PDF ಆಯಿತು, ಯಾವ ಜಿಮೇಲ್ಗೆ ಮೆಸೇಜ್ ಬಂದರೂ ಕೂಡ ನೋಡೋಕ್ಕಾಗಲಾರಂಥ ಟೈಮ್ ಇರಲ್ಲ ನಮ್ಮ ಹತ್ರ. ಆದ ಕಾರಣಕ್ಕೋಸ್ಕರ ಹೇಳ್ತಾ ಸ್ನೇಹಿತರೆ, ನೀವು ಯಾವುದೇ ಒಂದು ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಡೈಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದೇ ಟೈಮಿಗೆ ನಾವು ಡೈಲಿ ಅಪ್ಡೇಟನ್ನು ಕೊಡ್ತಾನೆ. ಇದನ್ನು ಬಿಟ್ಟರೆ ಭಾಳ ಸಾಯಂಕಾಲ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಪ್ರತಿ ಟೈಮಿಗೆ ನೀವು ವಿಸಿಟನ್ನು ಕೊಟ್ಟರೆ ಯೂಟ್ಯೂಬಿಗೆ ಪ್ರತಿಯೊಂದು ಅಪ್ಡೇಟನ್ನು ನಾನು ಕೊಡ್ತಾ ಇರ್ತೀನಿ. ಆದ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ SCM ಅಂದರೆ ಏನು, ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಅಂತ ಹೇಳ್ಕೇಶಂದ. ಸೊ ಟೋಟಲಿ ಇದರಲ್ಲಿ ಬಂದ್ಬಿಟ್ಟು 1526 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರ. ಇದರ ಹೈಟ್ ಬಂದ್ಬಿಟ್ಟು 165 ಸೆಂಟಿಮೀಟರ್ ಪುರುಷರಿಗಿದೆ. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಿದ್ರಿ. 12ನೇ ತರಗತಿ ಮುಗಿಸಿದವರಿಗೆ ಇದೊಂದು ಅರ್ಜಿಯನ್ನು ಕರೆದಿದ್ರು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಪ್ರತಿಯೊಬ್ಬರು ಕೂಡ ಇದಕ್ಕೆ ಅರ್ಜಿಗಳನ್ನ ಹಾಕಿದಿರಿ. ಫಿಸಿಕಲ್ ನೋಡ್ಕೊಡ್ರಿ, 1600 ಮೀಟರ್ ರನ್ನಿಂಗ್ ಇರ್ತದ. 1600 ಮೀಟಿಂಗ್ನಲ್ಲಿ ಟೈಮಿಂಗ್ ಎಷ್ಟಪ್ಪ ಅಂತಂದ್ರೆ 6:30 ಟೈಮಿಂಗ್ ಇದೆ. ಪ್ರತಿಯೊಬ್ಬರು ಕೂಡ ಫಿಸಿಕಲ್ನಲ್ಲಿ ಕ್ವಾಲಿಫೈ ಆಗ್ತೀರಾ. ಓಕೆ, ಮೊದಲಿಗೆ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ಲಿ ಕರೆದಾಗ ಚೆಸ್ಟ್, ವೇಟ್, ಹೈಟ್ ಅನ್ನ ಮಾತ್ರ ಚೆಕಿಂಗ್ ಅನ್ನ ಮಾಡ್ತಾ ಇದ್ರು. ಈ ಸರಿ ರನ್ನಿಂಗ್ ಅನ್ನ ಇಟ್ಟಿದ್ದಾರೆ. ಮೊದಲಿಗೆ BSF ನಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿರ್ಲಿಲ್ಲ, ಈಗೂ ಕೂಡ ಕಂಡಕ್ಟ್ ಮಾಡಲ್ಲ. ಮೊದಲಿಗೆ ಫಿಸಿಕಲ್ ಅನ್ನೇ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿಕೆಯಿಂದ ಅವ್ರ ಆಫಿಷಿಯಲ್ ವೆಬ್ಸೈಟ್ ನೋಟಿಫಿಕೇಶನ್ದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ ಕಾರಣಕ್ಕೋಸ್ಕರ ಫಿಸಿಕಲ್ ಅನ್ನೇ ಕಂಡಕ್ಟ್ ಮಾಡ್ತಾರೆ. ನೀವು ಅಲ್ಲಿ ಹಿಂದಿಯಲ್ಲಿ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನೋಡಿದ್ರಿ ಅನಿಸುತ್ತಾ. ಸೊ ಫಿಸಿಕಲ್ ಇದೇ ಡಿಸೆಂಬರ್ನಲ್ಲಿ ನಡೀತಾವು, ಇದೇ ಡಿಸೆಂಬರ್ನಲ್ಲಿ ನಡಿಬಹುದು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ರು. ಆದ ಕಾರಣಕ್ಕೋಸ್ಕರ ಗಾಬರಿ ಕೇಶಂದ
ಸೊ ನಮ್ಮದು ಫಿಸಿಕಲ್ ಯಾವಾಗ ನಡೀತೈತಿ ಹೇಳಿ ಸರ್, ಕನ್ನಡದಾಗ ನಮ್ಗೆ ಹಿಂದಿ ಒಳಗೆ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಆದ ಕಾರಣಕ್ಕೋಸ್ಕರ ನಮ್ಗೆ ಹೇಳ್ರಿ ಅಂತ ಹೇಳ್ಕೊಂಡು ಭಾಳಷ್ಟು ಜನ ಕೇಳ್ತಾ ಇದ್ರಿ. ನಾನು ನಿನ್ನೆ ನಿಮಗೆ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಲೈವ್ ಬಂದಿದೆ. ಟೋಟಲಿ 250 ಅಬೋ 300 ನಿಯರ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಲೈವ್ ಬಂದಿದ್ರಿ. ನೋಡಿದ್ರಿ ಎಲ್ಲರೂ ಕೂಡ, ಎಲ್ಲ ಕಮೆಂಟ್ಗಳನ್ನ ನೋಡಿದೆ ನಾನು. ಬಹಳಷ್ಟು ಜನ RPF ಕಾನ್ಸ್ಟೇಬಲ್ ಎಕ್ಸಾಮ್ ಡೇಟು ಮತ್ತು BSF ಫಿಸಿಕಲ್ ಡೇಟನ್ನು ಕೇಳ್ತಾ ಇದ್ರಿ. ಆದ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ. ಓಕೆ, ಇದು ಯಾವಾಗ ನಡೀಬಹುದು? ನನ್ನ ಪ್ರಕಾರ ನೋಡ್ಕೊಡ್ರಿ, ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನಡೆಯುವಂಥ ಚಾನ್ಸಸ್ ಇದೆ. ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನಡೆಯುವಂಥ ಯಾವ ಕಾರಣಕ್ಕೋಸ್ಕರ ನಡೀಲಿಲ್ಲಪ್ಪ ಅಂತಂದ್ರೆ, ಡಿಲೇ ಯಾಕಾಯ್ತಪ್ಪ ಅಂತಂದ್ರೆ SSC GD ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಿಲ್ಲ. ಮತ್ತೆ ಅದೇ ತರನಾಗಿ CRPF ಟೆಕ್ನಿಕಲ್ ಅಂಡ್ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದಿಲ್ಲ, ಅದ್ರದ್ದು ಕೂಡ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದಿರಲಿಲ್ಲ. ಆದ ಕಾರಣಕ್ಕೋಸ್ಕರ ಇವೆಲ್ಲ ಡಿಲೇ ಆಗಿದ್ವು. ನೆಕ್ಸ್ಟ್ CISF ಫೈರ್ಮೆನ್ ಯಾರು ಅರ್ಜಿಯನ್ನ ಸಲ್ಲಿಸಿದಿರಲ್ಲ, ಸೊ ನಿಮ್ CISF ಫೈರ್ಮೆನ್ ಅಂದು ಅದನ್ನು ಕೂಡ ಈಗ ನಿಮ್ಗೆ ಫಿಸಿಕಲ್ ಡೇಟ್ ಅನ್ನ ಬಿಟ್ಟಿದ್ದಾರೆ. ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಯಾರಾದ್ರೂ CISF ಫೈರ್ಮೆನ್ ಸೈನ್ಸ್ ಶೋಲ್ಡರ್ ಯಾರಾದ್ರೂ ಹಾಕಿದ್ರೆ, ಸೊ ಅಡ್ಮಿಟ್ ಕಾರ್ಡ್ ಅಂತ ತಕೊಂಡ್ಬಿಟ್ಟು ಫಿಸಿಕಲ್ಗೆ ಅಟೆಂಡ್ ಆಗ್ರಿ. ಫಿಸಿಕಲ್ಗೆ ಅಟೆಂಡ್ ಆಗೋಕ್ಕಿಂತ ಮುಂಚೆ BSFಗೆ ಕೂಡ ಹೇಳ್ತಾ ಇದೀನಿ, ಡಾಕ್ಯುಮೆಂಟ್ಗಳು ಏನೇನು ಬೇಕಾಗ್ತಾವೆ. SLC ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಲ್ಲಿ ನೇಮ್ ಕರೆಕ್ಟ್ ಆಗಿರ್ಬೇಕು. ಏನಾದ್ರೂ ಒಂದು ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಆಗಿದ್ರೆ ಡಿಸ್ಕ್ವಾಲಿಫೈ ಮಾಡಿ ಹೊರಗಡೆ ಹಾಕ್ತಾರ. ಅವೆಲ್ಲ ಕರೆಕ್ಟ್ ಆಗಿ ಇಟ್ಕೊಡ್ರಿ. ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಇಂಗ್ಲೀಷ್ನಲ್ಲೇ ತೆಗಿಸ್ಕೊಡ್ರಿ. ವ್ಯಾಲಿಡ್ 5 ವರ್ಷ ಮುಗಿತಪ್ಪ ಅಂದ್ರೆ ಮತ್ತೆ ವಾಪಸ್ ಅರ್ಜಿಯನ್ನು ಹಾಕಿ ತಗೊಳ್ರಿ. ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿಯಾಗಿ ಇಟ್ಕೊಳ್ಳೇಬೇಕು. ಪ್ರತಿಯೊಂದು ಡಿಫೆನ್ಸ್ ನಲ್ಲಿ ನೀವು ಹೋಗ್ತಾ ಇದ್ದೀರಿ, ನಾ ಡಿಫೆನ್ಸ್ಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ರೆ ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ. ಇಲ್ಲತ್ತಪ್ಪ ಅಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಫೇಲ್ ಮಾಡುವಂತ ಚಾನ್ಸಸ್ ಇರ್ತದ. ನೆಕ್ಸ್ಟ್ ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಆಯ್ತು, ಕಾಸ್ಟ್ ಇನ್ಕಮ್ ಆಯ್ತು, ಅನ್ಮ್ಯಾರಿಡ್ ಕ್ಯಾರೆಕ್ಟರ್ ಅಂಕಿ ನಿಮ್ಗೆ ಟೈಮಿಂಗ್ ಕೊಡ್ತಾರ. ಬಟ್ ತೆಗಿಸಿಟ್ಕೊಂಡ್ರಂಕಿ ಒಳ್ಳೇದು. ಅದೇ ನಿಮ್ಗೆ ದುಡ್ಡು ಕೊಟ್ಟು ಅಂತ ಏನಿಲ್ಲ, ಒಂದು ಫಾರ್ಮ್ ಸಿಗುತ್ತೆ. ಫಾರ್ಮ್ ನಲ್ಲಿ ನೀವು ಫೋಟೋ ಹಚ್ಚಿ ಫಿಲ್ಅಪ್ ಮಾಡ್ಕೊಂಡು ನಿಮ್ಮ ಪಂಚಾಯತಿಯಲ್ಲಿ ಮತ್ತೆ ನಿಮ್ಮ ಸ್ಕೂಲ್ ಕ್ಯಾರೆಕ್ಟರ್ ನಲ್ಲಿ ಸೀಲ್ ಸೈನ್ ಮಾಡಿಸ್ಕೊಂಡ್ರೆ ಓಕೆ. ಈ ಡೇಟ್ಗೆ ನಿಮ್ಮ ಫಿಸಿಕಲ್ ನಡೆಯುವಂತ ಚಾನ್ಸಸ್ ಇದೆ. ಆದ ಕಾರಣಕ್ಕೋಸ್ಕರ ನೀವು ಫಿಸಿಕಲಿ ಪ್ರಾಕ್ಟೀಸ್ ಅನ್ನ ಮಾಡ್ತಾನೆ ಇರಿ. ನಿಮ್ಮ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ರೆ ನಿಮ್ಗೆ ಹೆಲ್ತ್ ಕೂಡ ಒಳ್ಳೇದಿರುತ್ತೆ. ಸೊ ನಿಮ್ಮ ಬಾಡಿ ಕೂಡ ಫಿಟ್ನೆಸ್ ಆಗಿರುತ್ತೆ. ಫಿಸಿಕಲ್ ಅನ್ನ ಎಷ್ಟು ಮಾಡ್ತಾರೆ ನಿಮಗೆ ಏನು ಯೂಸ್ ಇಲ್ಲ ಅಂತಲ್ಲ, ಪ್ರತಿಯೊಂದಕ್ಕೂ ಕೂಡ ಯೂಸ್ ಆಗ್ತಾನೆ ಇರ್ತೈತಿ. ನೆಕ್ಸ್ಟ್ SSC GD ಫೆಬ್ರವರಿಲಿ ಎಕ್ಸಾಮ್ ನಡೆಸ್ತಾ ಇದಾರೆ, ಅದಕ್ಕೂ ಕೂಡ ಚೆನ್ನಾಗಿ ಒತ್ತನ್ನು ಕೊಡ್ರಿ. BSF ಫಿಸಿಕಲ್ ಅಂತ ಹೇಳಿ ಜಾಸ್ತಿ ಫಿಸಿಕಲ್ ನಲ್ಲಿ ಟೈಮಿಂಗ್ ಅನ್ನ ಕೊಡಕ್ ಹೋಗ್ಬೇಡಿ, ನಾರ್ಮಲ್ ಆಗಿ ಕೊಡ್ರಿ. ಟೈಮಿಂಗ್ ಇಕ್ಕಿ ನೋಡ್ರಿ, 6.5 ನಿಮಿಷ ಟೈಮಿಂಗ್ ಇದೆ. ಮಹಿಳೆಯರಿಗೆ 800 ಮೀಟರ್ ಇದೆ ಟೈಮಿಂಗ್. ಇದನ್ನ 800 ಮೀಟರ್ ರನ್ನಿಂಗ್ ಇದೆ. ಅವರಿಗೆ ಕೂಡ ಆರಾಮ್ಸೆ ಆದಂತ ಟೈಮಿಂಗ್ ಅನ್ನ 4.5 ನಿಮಿಷನ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ. ಅವರು ಕೂಡ ಆರಾಮ್ಸೆ ರನ್ನಿಂಗ್ ಅನ್ನ ಕ್ಲಿಯರ್ ಮಾಡಬಹುದು. ಓಕೆ, ಈ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇನ್ನೂ ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ಎಕ್ಸಾಮ್ ಸಿಲೆಬಸ್ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಕ್ಸಾಮ್ ಏನು ಓದಬೇಕು, ಮೊದಲಿಗೆ ಫಿಸಿಕಲ್ ಅನ್ನ ಏನು SSC GD ಎಕ್ಸಾಮ್ ಸಿಲೆಬಸ್ ಏನು ಓದ್ತಾ ಇರಲ್ಲ, ಇದಕ್ಕೂ ಕೂಡ ಅದೇ ತರನಾದಂಥ ಸಿಲೆಬಸ್ ಅನ್ನ ಸ್ಟಡಿ ಮಾಡ್ಕೊಡ್ರಿ. ಸಪ್ರೇಟ್ ಆಗಿ ಇವಕ್ಕಂತ ಯಾವ ಬುಕ್ ಕೂಡ ಸಿಗೋತಿರೋದಿಲ್ಲ. ಏನು SSC GD ಪ್ರಿಪೇರ್ ಮಾಡ್ತಿರ್ತಾರಲ್ಲ ಅದೇ ಸಿಲೆಬಸ್ ಅನ್ನ ಸ್ಟಡಿ ಮಾಡ್ತಾನೆ ಇರಿ. ನೆಕ್ಸ್ಟ್ AOC ಕೂಡ ಅರ್ಜಿ 28ನೇ ತಾರೀಕಿದೆ. ಯಾವುದೇ ಒಂದು ಇನ್ಫಾರ್ಮೇಶನ್ ಬಂದರೂ ಕೂಡ ನಾನು ಅಪ್ಡೇಟ್ ಅನ್ನ ಕೊಡ್ತಾನೆ ಇರ್ತೀನಿ. ಪ್ರತಿಯೊಂದು ಅರ್ಜಿಗಳನ್ನ ಸಲ್ಲಿಸಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಏಜ್ ಮುಗಿದ ಮೇಲೆ ಕೂಡ ಯಾವ ಅಪ್ಲಿಕೇಶನ್ ಕೂಡ ಹಾಕಕ್ಕೆ ಬರೋದೇ ಇಲ್ಲ. ಓಕೆ, ಈ ಮಾಹಿತಿಯನ್ನು ನಿಮ್ಗೆ ಡೀಟೇಲ್ ಕೊಟ್ಟಿದ್ದೀನಿ. ಈ ತಿಂಗಳಲ್ಲಿ ನಿಮ್ಗೆ 100% ನಡೆಯುವಂಥ ಚಾನ್ಸಸ್ ಇದೆ. ಸೊ ಇನ್ನು ಹೊಳ್ಳೆ ನಿಮ್ಗೆ ಏನಾದರೂ ಆಫೀಸಿಯಲ್ನಲ್ಲಿ ವೆಬ್ಸೈಟ್ನಲ್ಲೇ ಇವತ್ತೇ ಬಂದರೆ ಅದ್ರ ಮಾಹಿತಿಯನ್ನು ಕೊಡ್ತೀನಿ. ನಾ ಈ ವೆಬ್ಸೈಟ್ನಲ್ಲಿ ಮಾಹಿತಿ ಬರೋ ಮಟ್ಟ ಯಾವ ಮಾಹಿತಿನೂ ಕೂಡ ನೀಡೋದಿಲ್ಲ. ಆದ ಕಾರಣಕ್ಕೋಸ್ಕರ ವೆಬ್ಸೈಟ್ ಮುಖಾಂತರ BSF ಬಾರ್ಡರ್ ಸೆಕ್ಯೂರಿಟಿ ವೆಬ್ಸೈಟ್ ಮುಖಾಂತರ ಏನಾದರೂ ಬಂತಪ್ಪ ಅಂದರೆ ಅವತ್ತೇ ನಿಮ್ಗೆ ನೋಟಿಸ್ ಮುಖಾಂತರನೇ ಆ ಮಾಹಿತಿಯನ್ನು ಕೊಡ್ತಾನೆ ಇರ್ತೀನಿ. ಓಕೆ, ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕ್ರಿ. ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿಯಾಗಿದ್ರೆ, ಸೊ ಇಷ್ಟ ಆಗಿದ್ರೆ ಸ್ನೇಹಿತರೆ, ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ಸ್ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತೀರಾ. ಸೊ ಹೆಲ್ಪ್ಫುಲ್ ಆಗುತ್ತಾ, ಅವ್ರಿಗೆ ಕೂಡ ಶೇರ್ ಮಾಡಿಕೊಡ್ರಿ. 10th ಮುಗಿಸಿರ್ತಾರೆ ನಿಮ್ಮ ತಮ್ಮ ಅಥವಾ ತಂಗಿ, ಅವ್ರಿಗೇನು ನಾಲೆಜ್ ಇರೋದಿಲ್ಲ, ಜಾಬ್ ಅಂದ್ರೇನೆ ಗೊತ್ತಿರಲ್ಲ, ಡಿಗ್ರಿ ಮುಗಿದ ಮೇಲೆ ಟ್ರೈ ಮಾಡಕ್ಕೆ ಹೋಗ್ತಾರೆ. ಅವಾಗ ಏಜ್ ಕೂಡ ಭಾಳಷ್ಟು ಆಗಿರ್ತದೆ, ಫ್ರೆಶರ್ ಕೂಡ ಜಾಸ್ತಿ ಇರ್ತದೆ. ಆದ ಕಾರಣಕ್ಕೋಸ್ಕರ ಆಗ್ತಿರೋದಲ್ಲ. 10th ಮುಗಿದವ್ರಿಗೆ ಕೂಡ ಈ ಥರ ಎಲ್ಲ ಜಾಬ್ಗಳನ್ನ ಕರೆದಿದ್ದಾರೆ. ನೀನು ಸೆಕೆಂಡ್ PUC ಮುಗಿದ ಮೇಲೇನು ಬರ್ತಾವು, ಇಂಥವೆಲ್ಲ ಟ್ರೈ ಮಾಡೋಕ್ಕೆ ನೀನು ಈಗಿಂತಲೇ ಪ್ರಿಪೇರ್ ಆಗಂತ ಹೇಳಿ ಅವ್ರಿಗೆ ಕೂಡ ಶೇರ್ ಮಾಡಿರಿ. ವಿಡಿಯೋನ ನೋಡ್ಕೊಳ್ಳಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡಿಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ರೈಟ್ ಸೈಡಿಗೆ ಕಾಣ್ತಾ ಇದೆ ನೋಡ್ಕೊಡ್ರಿ. ಇದು ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಇದನ್ನ ಒತ್ತಿಬಿಟ್ಟು ಬೆಲ್ ಐಕನ್ ಅಂತ ಮೇಲ್ಗಡೆ ಕಾಣುತ್ತೆ, ಅದ್ರ ಮೇಲೆ ಒತ್ತಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಪಿನ್ ಟು ಪಿನ್ ಮಾಹಿತಿಗಳು ನಿಮ್ಗೆ ಕೇವಲ 5 ನಿಮಿಷ ನೋಡಿದ್ರೆ ಸೊ ಜಾಬಿನಲ್ಲಿ 99% ಇನ್ಫಾರ್ಮೇಶನ್ ನೀವು ತಿಳಿದುಕೊಂಡಾಗೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.